ಗಣೇಶ ಪುರಾಣ ಅಧ್ಯಾಯ 13 ಮಹೋತ್ಕಟನು ಕಾಶಿರಾಜನ ರಾಜ್ಯದ ಕಡೆ ಗಮನ. ಈ ವೃತ್ತಾಂತವನ್ನು ನರಾಂತಕನು ಕೇಳಿ, ಅರೇ ಹೇಡಿಗಳೇ, ನೀವು ಮೂರ್ಖರಂತೆ ಏನು ಬಡಬಡಿಸುವಿರಿ? ನನ್ನ ಪರಾಕ್ರಮದ ಮುಂದೆ ಆ ಯಃಶ್ಚಿತ್ ಬ್ರಾಹ್ಮಣ ಪುತ್ರ ಏನು ಮಾಡುವನು? ಮಲಯಾಗ್ನಿ ಮುಂದೆ ಮಶಕವೇನು? ಇಲಿಯು ಎಷ್ಟು ತೂತು ಮಾಡಿದರೂ ಮೇರು ಪರ್ವತ ಕೆಳಗೆ ಬೀಳುವುದೇ? ಅದಕ್ಕಾಗಿ ನೀವು ವಿಪುಲ ಸೈನ್ಯ ತೆಗೆದುಕೊಂಡು ಕಾಶಿರಾಜನ ನಗರಕ್ಕೆ ಹೋಗಿರಿ. ಅವನ ರಾಜಧಾನಿ ವಶಪಡಿಸಿಕೊಳ್ಳಿರಿ. ಅವನು ಪುನಃ ಯುದ್ಧಕ್ಕೆ ಬಂದರೆ ಅವನನ್ನು ಕೊಂದು ಹಾಕಿರಿ ಅಂದನು. ಇತ್ತ ಕಾಶಿರಾಜ ಮತ್ತು ಮಹೋತ್ಕಟ ಇಬ್ಬರು ರಾಜಧಾನಿಗೆ ಬಂದು ತಲುಪಿದರು. ಆ ಸಮಯ ನಾಗರಿಕರು ಧ್ವಜ ತೋರಣಗಳಿಂದ ನಗರವನ್ನು ಶೋಭಾಯಮಾನವಾಗಿ ಅಲಂಕರಿಸಿದ್ದರು. ರಾಜನು ಬಂದಿರುವುದನ್ನು ಕಂಡಾಕ್ಷಣ ಪ್ರಧಾನಿಯು ಮುಂದೆ ಬಂದು ವಿವಿಧ ಉಪಚಾರಗಳಿಂದ ಪೂಜೆ ಮಾಡಿದನು. ವಿನಾಯಕ ಸಹಿತ ರಾಜನು ರಾಜ್ಯದಲ್ಲಿ ಪ್ರವೇಶಿಸಿದನು. ಆಗ ಅನೇಕ ನಾಗರಿಕ ಸ್ತ್ರೀಯರು ತಾವು ಮಾಡುತ್ತಿರುವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಅಂಧಕರಣದಿಂದ ಅವನನ್ನು ತಮ್ಮ ಮನೆಯ ಕಿಟಕಿಯಿಂದ ನೋಡಲು ಧಾವಿಸಿ ಬಂದರು. ಕುಮಾರಿಕೆಯರು ಅವರಿಬ್ಬರ ಮೇಲೆ ಅಳ್ಳು ಪುಷ್ಪಗಳ ವರ್ಷವ ಮಾಡಿದರು. ಆ ಋಷಿಪುತ್ರನು ಬ್ರಾಹ್ಮಣರಿಗೆ ಪರಬ್ರಹ್ಮರೂಪಿ, ಕ್ಷತ್ರಿಯರಿಗೆ ವೀರರೂಪ, ವೈಶ್ಯರಿಗೆ ರುದ್ರರೂಪ, ಶೂದ್ರರಿಗೆ ಹರಿರೂಪ ಹೀಗೆ ಕಂಡನು. ಅವರವರ ಭಾವದಂತೆ ಬಾಲಕನ ರೂಪ ಕಾಣಹತ್ತಿತು. ಅದೇ ವೇಳೆ ಆ ನಗರದಲ್ಲಿ ಇಬ್ಬರು ರಾಕ್ಷಸರು ಗುಪ್ತ ರೂಪದಿಂದ ಬಂದಿದ್ದರು. ಒಬ್ಬನ ಹೆಸರು ದಂತೂರ, ಮತ್ತೊಬ್ಬನ ಹೆಸರು ವಿಘಂಟ ಹೀಗೆ ಇತ್ತು. ಆ ರಾಕ್ಷಸರಿಬ್ಬರು ನಗರದ ಮಕ್ಕಳಲ್ಲಿ ಸೇರಿಕೊಂಡು ವಿನಾಯಕನ ಹತ್ತಿರ ಬಂದು ಆಡಲು ಕರೆದರು. ಆಡುತ್ತಾ ಆಡುತ್ತಾ ಆಲಿಂಗನ ಮಾಡಿ ಅವನ ಪ್ರಾಣ ಹರಣ ಮಾಡುವ ವಿಚಾರ ಅವರದಾಗಿತ್ತು. ಆದರೆ ವಿನಾಯಕನೇ ಅವರಿಗೆ ಆಲಿಂಗನ ಕೊಟ್ಟು ಚೂರ್ಣ ಮಾಡಿಬಿಟ್ಟನು. ಆ ರಾಕ್ಷಸರಿಬ್ಬರು ಮೃತರಾದರು. ಆಗ ಅವರ ಶರೀರ 10 ಯೋಜನ ಭೂಮಿಯನ್ನು ಪಸರಿಸಿತ್ತು. ಈ ಪ್ರಕಾರ ಕಂಡು ಸರ್ವರಿಗೂ ದೊಡ್ಡ ಆಶ್ಚರ್ಯವಾಯಿತು. ಇದರಂತೆಯೇ ಪತಂಗ ಮತ್ತು ವಿದ್ಯುತ್ತ ಹೀಗೆ ಮತ್ತೆ ಇಬ್ಬರು ರಾಕ್ಷಸರು ವಾಯುರೂಪದಿಂದ ಅವನನ್ನು ಕೊಲ್ಲಲು ಮುಂದೆ ಬಂದರು. ಅವರ ಆಗಮನದಿಂದ 10 ದಿಸೆಗಳು ದುಂಧ ಆದವು ಮತ್ತು ಲೋಕವು ವ್ಯಾಕುಲವಾಯಿತು. ದೊಡ್ಡ ದೊಡ್ಡ ವೃಕ್ಷ ಮತ್ತು ಮನೆಗಳು ಮುರಿದು ಬಿದ್ದವು. ಈ ಪ್ರಕಾರವಾದದ್ದನ್ನು ನೋಡಿ ವಿನಾಯಕನು ಆ ರಾಕ್ಷಸರ ಕುತ್ತಿಗೆ ಹಿಡಿದು ಒಂದೊಂದೇಟು ಹಾಕಲು ಅವರು ಮರಣ ಹೊಂದಿದರು. ಆಗ ಲೋಕಕ್ಕೆ ಪರಮಾವಧಿ ಆಶ್ಚರ್ಯವಾಯಿತು. ಈ ಋಷಿಪುತ್ರ ಅವತಾರಧಾರಿ ಪರಮಾತ್ಮ ಇರುವನು ಹೀಗೆ ಅವರ ಮನದಲ್ಲಿ ಖಚಿತವಾಯಿತು. ರಥವು ಮತ್ತೆ ಸ್ವಲ್ಪ ಮುಂದೆ ಹೋಗಲು ಹಾದಿಯಲ್ಲಿ ಮತ್ತೊಬ್ಬ ರಾಕ್ಷಸ ಕಲ್ಲಿನ ರೂಪಧಾರಣ ಮಾಡಿ ಕುಳಿತಿದ್ದನು. ಅದನ್ನು ತಿಳಿದು ವಿನಾಯಕನು ಕೈಯಲ್ಲಿಯ ಅಂಕುಶ ಅದಕ್ಕೆ ಚುಚ್ಚಿದನು. ಅದು ಕಲ್ಲು ಬಂಡಿಯ ರಾಕ್ಷಸನನ್ನು ಸೀಳಿಬಿಟ್ಟಿತು. ಆನಂತರ ಒಂದೊಂದು ವಿಘ್ನವೂ ಬರದೆ ರಥವು ರಾಜನ ಅರಮನೆಗೆ ಬಂದಿತು. ರಾಜನು ವಿನಾಯಕನ ಉತ್ತಮ ಆದರ ಸತ್ಕಾರ ಮಾಡಿ ಪೂಜೆ ಮಾಡಿದನು. ಅಧ್ಯಾಯ 14 ಕಾಮ ಕ್ರೋಧಾದಿ ದೈತ್ಯರ ಹನನ. ಮರುದಿನ ಪ್ರಾತಃ ಕಾಲ ಆ ನಗರದಲ್ಲಿಯ ಧರ್ಮದತ್ತ ಹೆಸರಿನ ಒಬ್ಬ ವೇದಶಾಸ್ತ್ರೋಕ್ತ ಬ್ರಾಹ್ಮಣ ಕಾಶಿರಾಜನ ಕಡೆಗೆ ಬಂದನು. ಅವನು ಕಶ್ಯಪನ ಪುತ್ರ ಮಹೋತ್ಕಟ ಎಲ್ಲಿರುವನು ಎಂದು ವಿಚಾರಿಸಿದನು. ಆಗ ಇನ್ನಿತರ ಬಾಲಕರೊಂದಿಗೆ ಆಟವಾಡುತ್ತಿರುವನು ಎಂದು ಜನರು ಹೇಳಿದರು. ಆಗ ಧರ್ಮದತ್ತನು ಆ ಬಾಲಕನನ್ನು ಭೇಟಿಯಾಗಿ ಅವನ ಕೈ ಹಿಡಿದು, ಬಾಲಕ, ನೀನು ನನ್ನ ಮಿತ್ರನ ಪುತ್ರ ಇರುವೆ. ನಿನ್ನ ಕೀರ್ತಿ ಕೇಳಿ ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿರುವೆ. ಅದಕ್ಕೆ ಕೃಪೆ ಮಾಡಿ ನೀನು ನನ್ನ ಮನೆಗೆ ಬಾ ಮತ್ತು ನಿನ್ನ ಪಾದ ಧೂಳಿಯಿಂದ ನಮ್ಮನ್ನೆಲ್ಲ ಪವಿತ್ರ ಮಾಡು ಎಂದು ವಿನಂತಿಸಿದ. ಅದರಂತೆ ವಿನಾಯಕನು ಧರ್ಮದತ್ತನ ಮನೆಗೆ ನಡೆದಿರಲು ನರಾಂತಕನು ಕಾಮ ಕ್ರೋಧರೆಂಬ ದೈತ್ಯರನ್ನು ವಿನಾಯಕನ ವಧೆಗಾಗಿ ಕಳಿಸಿದ್ದನು. ಅವನು ಹಾದಿಯಲ್ಲಿ ಪರಸ್ಪರ ಕಚ್ಚಾಡುವಂತೆ ನಟಿಸುತ್ತಾ ಒಬ್ಬನು ಮಹೋತ್ಕಟನ ದೇಹದ ಮೇಲೆ ಬಂದು ಬಿದ್ದನು. ಅಕ್ಕಪಕ್ಕದಲ್ಲಿ ಆಟವಾಡುತ್ತಿರುವ ಬಾಲಕರು ಭಯದಿಂದ ಚೆಲ್ಲಾಪಿಲ್ಲಿ ಆದರು. ಆದರೆ ಮಹೋತ್ಕಟ ತನ್ನ ಸ್ಥಳದಿಂದ ಕದಲದೆ ರಾಕ್ಷಸನ ಕಾಲನ್ನು ಹಿಡಿದು ಭೂಮಿಗೆ ಅಪ್ಪಳಿಸಿದನು. ಆ ಹೊಡೆತಕ್ಕೆ ಅವನು ಗತಪ್ರಾಣನಾಗಿ ಬಿದ್ದನು. ವಿನಾಯಕ ಧರ್ಮದತ್ತನೊಂದಿಗೆ ಮತ್ತೆ ಸ್ವಲ್ಪ ಮುಂದೆ ಹೋಗಲು ಒಂದು ಭಯಂಕರ ಆನೆ ಇವನ ಮೇಲೆ ಏರಿ ಬರುತ್ತಿರಲು ವಿನಾಯಕನು ತಕ್ಷಣ ಧರ್ಮದತ್ತನ ಕೈ ಬಿಡಿಸಿಕೊಂಡು ಎದುರಿಗೆ ಬರುತ್ತಿರುವ ಮದೋನ್ಮತ್ತ ಆನೆಯ ಮೇಲೆ ಜಿಗಿದು ಆನೆಯ ಗಂಡ ಸ್ಥಳಕ್ಕೆ ತನ್ನ ಕೈಯಲ್ಲಿಯ ಅಂಕುಶದಿಂದ ಚುಚ್ಚಲು ಪ್ರಾರಂಭಿಸಿದನು. ಅದು ಗತಪ್ರಾಣವಾಗಿ ಭೂಮಿಯ ಮೇಲೆ ಬಿದ್ದಿತು. ಆ ವೇಳೆ ಒಬ್ಬ ದೊಡ್ಡ ರಾಕ್ಷಸ ಸತ್ತು ಬಿದ್ದಿದ್ದು ಅವನ ಎದೆ ಮೇಲೆ ವಿನಾಯಕ ಕುಳಿತಿದ್ದನು. ಹೀಗೆ ಜನರ ಕಣ್ಣಿಗೆ ಕಂಡಿತು. ನಂತರ ಧರ್ಮದತ್ತನು ಅವನ ಕೈ ಹಿಡಿದು ಮನೆಗೆ ಕರೆದುಕೊಂಡು ಬಂದನು. ಈ ಪ್ರಕಾರ ಅರಿಷ್ಟಗಳು ಹೋಗಲು ಧರ್ಮದತ್ತನು ಅವನ ಷೋಡಶೋಪಚಾರ ಪೂಜೆ ಮಾಡಿದನು.
ಆಗ ಧೂಮ್ರಾಕ್ಷನ ಪತ್ನಿ ಜುಂಬಾ ಉತ್ತಮ ವೇಷಧಾರಣ ಮಾಡಿ ಅಲ್ಲಿಗೆ ಬಂದಳು. ಅವಳು ವಿನಾಯಕನ ಅನೇಕ ಪರಾಕ್ರಮದ ವರ್ಣನೆ ಮಾಡಿ ಕೊನೆಗೆ ಅವನಿಗೆ, ಮಗನೇ, ಇಂದು ನಿನ್ನ ದರ್ಶನ ನನಗಾಯಿತು, ಬಹಳ ಸಂತೋಷವಾಯಿತು. ನಿಜವಾಗಿಯೂ ನಿನ್ನಂಥ ಪುತ್ರ ಯಾರ ಉದರದಲ್ಲಿ ಜನ್ಮವಾಗುವುದೋ ಅವರ ಭಾಗ್ಯ ದೊಡ್ಡದು, ಇದರಲ್ಲಿ ಶಂಕೆಯೇ ಇಲ್ಲ. ಬಾಲಕನೇ, ನೀನು ಇಂದು ಮಾಡಿದ ಪರಾಕ್ರಮದಿಂದ ನಿನಗೆ ಬಹಳ ಶ್ರಮವಾಗಿರುತ್ತದೆ. ಅದಕ್ಕಾಗಿ ನಿನ್ನ ಅಂಗಕ್ಕೆ ಸುವಾಸಿಕ ಎಣ್ಣೆಯನ್ನು ಹಚ್ಚಿ ನಿನಗೆ ಅಭ್ಯಂಗ ಸ್ನಾನ ಹಾಕುವ ಇಚ್ಛೆ ನನಗಾಗಿದೆ. ಅದನ್ನು ಪೂರ್ಣ ಮಾಡು ಅಂದಳು. ವಿನಾಯಕನು ಆಗಲಿ ಎನ್ನಲು ಅವಳು ಎಣ್ಣೆಯ ಬಟ್ಟಲದಲ್ಲಿ ಅತಿ ಭಯಂಕರ ವಿಷ ಬೆರೆಸಿ ಅವನ ಅಂಗಕ್ಕೆ ಲೇಪಿಸಿ ತಿಕ್ಕಲಾರಂಭಿಸಿದಳು. ಅವಳು ಹೀಗೆ ತಿಕ್ಕುವುದು ಲೋಕದ ಜನರ ಮನದಲ್ಲಿ ಇವಳು ಎಷ್ಟು ಪ್ರೇಮದಿಂದ ಅಂತಃಕರಣದಿಂದ ಮಾಡುತ್ತಿರುವಳು ಎಂದು ಆದರ ಬುದ್ಧಿ ಉತ್ಪನ್ನವಾಯಿತು. ಆದರೆ ಚಮತ್ಕಾರ ಒಂದು ನಡೆಯಿತು. ವಿಷವು ವಿನಾಯಕನ ದೇಹಕ್ಕೆ ತಂಪಾಗಿ ಅವಳ ದೇಹದಲ್ಲಿ ಭಯಂಕರ ಉರಿ ಎದ್ದಿತು. ಅವಳು ದಾಹದಿಂದ ಕಿರುಚಲು ವಿನಾಯಕನು ಪಕ್ಕದಲ್ಲಿದ್ದ ಒಂದು ತೆಂಗನ್ನು ತೆಗೆದುಕೊಂಡು ಅವಳ ತಲೆಗೆ ಜೋರಾಗಿ ಹೊಡೆದನು. ಆಗ ಅವಳ ಸುಂದರ ರೂಪ ಇಲ್ಲದಂತಾಗಿ ಪೂರ್ವದ ಸ್ವರೂಪ ರಾಕ್ಷಸಿಯಾಗಿ ವಿಕರಾಳ ದೇಹದಿಂದ ಭೂಮಿಯ ಮೇಲೆ ಬಿದ್ದಳು. ಅವಳ ಮಸ್ತಕದಿಂದ ರಕ್ತದ ಪ್ರವಾಹ ಹರಿದು ಮರಣ ಹೊಂದಿದಳು. ಅಷ್ಟರಲ್ಲಿ ಕಾಶಿರಾಜನು ಆನೆ, ಕುದುರೆ, ಒಂಟೆ ಇತ್ಯಾದಿ ವಾಹನಗಳಿಂದ ಕೂಡಿಕೊಂಡು ಅಲ್ಲಿಗೆ ವೈಭವದಿಂದ ಬಂದನು ಹಾಗೂ ವಿಜೃಂಭಣೆಯಿಂದ ಅರಮನೆಗೆ ಒಯ್ದನು. ಅಧ್ಯಾಯ 15. ವ್ಯಾಘ್ರ ಮುಖ, ಜ್ವಾಲಾಮುಖ ಹಾಗೂ ದಾರುಣ ವಧ. ಮರುದಿನ ರಾಜನು ವಿನಾಯಕನೊಂದಿಗೆ ಸಭೆಗೆ ಬಂದನು. ಸರ್ವಸಭಾಸದರ ಎದುರಿಗೆ ಸ್ತುತಿ ಮಾಡಿ ಇವನನ್ನು ನಗರಕ್ಕೆ ಕರೆದುಕೊಂಡು ಬಂದ ಕಾರಣ ನಿವೇದನೆ ಮಾಡಿದನು. ನಾನು ನನ್ನ ಮಗನ ವಿವಾಹಕ್ಕಾಗಿ ನನ್ನ ಉಪಾಧ್ಯಾಯನ ಪುತ್ರನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವೆ. ಆ ಸಂಬಂಧ ಈಗ ಸುಮುಹೂರ್ತದಲ್ಲಿ ಆ ಮಂಗಲ ಕೃತ್ಯ ಮುಗಿಸಿದರೆ ಒಳ್ಳೆಯದು. ಈ ರಾಜನ ನಿವೇದನೆ ಕೇಳಿ ಸಭಾಸದರು, ನೀನು ಈ ಬಾಲಕನನ್ನು ಕರೆದುಕೊಂಡು ಬರುವಾಗಿನಿಂದಲೂ ನಗರ ಪ್ರವೇಶಿಸಿದಾಗಲೂ ಒಂದೊಂದರಂತೆ ಉತ್ಪಾತಗಳು ನಡೆದೇ ಇರುವವು. ಅದಕ್ಕಾಗಿ ಅವನು ಮರಳಿ ಹೋಗುವ ತನಕ ವಿವಾಹ ಮಾಡಬಾರದು. ಇದು ನಮಗೆ ಯೋಗ್ಯ ಕಾಣಿಸುವುದು. ಇವನು ಇನ್ನೂ ಸ್ವಲ್ಪ ದಿನ ಇಲ್ಲಿ ಉಳಿದರೆ ಇದಕ್ಕಿಂತಲೂ ದೊಡ್ಡ ದೊಡ್ಡ ಉತ್ಪಾತಗಳು ಆಗುತ್ತವೆ ಎಂಬುದು ನಮ್ಮ ಕಲ್ಪನೆಯಾಗಿದೆ. ಅದಕ್ಕೆ ನೀವು ಇನ್ನು ತಿಂಗಳು 15 ದಿನ ದಾರಿ ಕಾಯ್ದು ನಂತರ ಏನು ಬೇಕೋ ಅದನ್ನು ಮಾಡಬಹುದು ಅಂದರು. ರಾಜನು ಅವರ ಮಾತಿಗೆ ಮಾನ್ಯ ಕೊಟ್ಟನು. ಸರ್ವಸಭಾಸದರು ತಮ್ಮ ಗೃಹಕ್ಕೆ ಹೊರಟು ಹೋದರು. ರಾತ್ರಿಯ ಭೋಜನೋತ್ತರ ರಾಜ ಮತ್ತು ವಿನಾಯಕ ನಿದ್ರೆ ಮಾಡಲು ವ್ಯಾಘ್ರಮುಖ, ಜ್ವಾಲಾಮುಖ ಮತ್ತು ದಾರುಣ ಈ ಮೂವರು ರಾಜನ ಮೇಲೆ ಸೇಡು ತೀರಿಸಿಕೊಳ್ಳಲು ನಗರದಲ್ಲಿ ಪ್ರವೇಶಿಸಿದರು. ಜ್ವಾಲಾಮುಖನು ನಗರವನ್ನು ಸುಟ್ಟು ಭಸ್ಮ ಮಾಡುವುದು, ದಾರುಣನು ವಾಯುರೂಪದಿಂದ ಜ್ವಾಲಾನಿಗೆ ಸಹಾಯ ಮಾಡುವುದು, ವ್ಯಾಘ್ರಮುಖನು ಓಡಿ ಹೋಗುವವರನ್ನು ಅಡ್ಡಗಟ್ಟಿ ತಿನ್ನುವುದು, ಹೀಗೆ ಮೂವರೂ ಒಂದೊಂದಾಗಿ ಕಂಟಕಗಳನ್ನು ಮಾಡುವ ಯೋಚನೆ ಮಾಡಿದರು. ಜ್ವಾಲಾಮುಖನು ನಗರದ ಮೇಲೆ ಜ್ವಾಲೆ ಬಿಡಲಾರಂಭಿಸಿದನು. ಆಗ ಎಲ್ಲ ಕಡೆ ದೊಡ್ಡ ಹಾಹಾಕಾರ ಎದ್ದಿತು. ಸರ್ವಲೋಕ ದಾರಿ ಸಿಕ್ಕತ್ತ ಓಡಲು ಯಾರಿಗೂ ಯಾರದೂ ಸ್ಮರಣೆ ಉಳಿಯಲಿಲ್ಲ. ಅಂಗವಸ್ತ್ರದ ಪರಿವೆಯೇ ಇರಲಿಲ್ಲ. ಪ್ರಾಣದ ಭೀತಿಯಿಂದ ತತ್ತರಿಸಿ ಹೋದರು. ಅರಮನೆಗೆ ಅಗ್ನಿ ಸ್ಪರ್ಶವಾಗಲು ಅಲ್ಲೋಲ ಕಲ್ಲೋಲವಾಗಿ ರಾಜನು ಸ್ತ್ರೀ ಪುತ್ರರನ್ನು ಬಿಟ್ಟು ವಿನಾಯಕನನ್ನು ಬಿಟ್ಟು ಹೊರಬಂದನು. ವಿಶಾಲ ಬಾಯಿ ತೆರೆದುಕೊಂಡು ಕುಳಿತ ವ್ಯಾಘ್ರನ ಮುಖದಲ್ಲಿ ಸಿಕ್ಕನು. ವ್ಯಾಘ್ರನ ಮುಖದಲ್ಲಿ ಸರ್ವಲೋಕವೂ ಪ್ರವೇಶವಾಗಿತ್ತು. ಆದರೆ ವ್ಯಾಘ್ರನು ಯಾರನ್ನೂ ನುಂಗಿರಲಿಲ್ಲ. ಅವನು ವಿನಾಯಕನು ಬಾಯಲ್ಲಿ ಸಿಕ್ಕ ಮೇಲೆ ಒಮ್ಮೆಲೆ ಎಲ್ಲರನ್ನೂ ನುಂಗುವ ಸಂಚು ಹಾಕಿದ್ದನು. ಅಷ್ಟರಲ್ಲಿ ಸೂರ್ಯೋದಯವಾಯಿತು. ಸರ್ವನಗರವು ಭಸ್ಮರೂಪವಾಗಿ ಲೋಕವೆಲ್ಲ ರಾಕ್ಷಸನ ಮುಖದಲ್ಲಿ ಇದ್ದದ್ದು ನಿದ್ದೆಯಿಂದ ಎದ್ದ ವಿನಾಯಕನಿಗೆ ಕಂಡು ಬಂದಿತು. ಅವನು ಆ ರಾಕ್ಷಸನ ಮುಖದಲ್ಲಿ ಪ್ರವೇಶ ಮಾಡಲು ವ್ಯಾಘ್ರಮುಖ ವಿನಾಯಕನ ಪ್ರವೇಶ ಕಂಡು ನುಂಗಲು ಬಾಯಿ ಮುಚ್ಚಲು ಸಿದ್ಧನಾದನು. ನಿಮಿಷಾರ್ಧದಲ್ಲಿಯೇ ವಿನಾಯಕನು ಅತಿಯಾಗಿ ಬೆಳೆದನು. ಅದರಿಂದ ರಾಕ್ಷಸನ ಬಾಯಿ ಹರಿದು ಹೋಗಿ ವಿಲಿ ವಿಲಿ ಒದ್ದಾಡಿ 2 ಭಾಗವಾಗಿ ಪ್ರಾಣ ಬಿಟ್ಟನು. ನಂತರ ಕಾಲಿನಿಂದ ಒದ್ದು ಜ್ವಾಲಾಮುಖನ ಪ್ರಾಣಹರಣ ಮಾಡಿ ದಾರುಣನನ್ನು ಕೊಂದು ಹಾಕಿದನು. ವ್ಯಾಘ್ರಮುಖ ಶರೀರ ಹರಿದಾಗ ಸರ್ವಲೋಕವು ಹೊರಗೆ ಬಂದಿತ್ತು. ವಿನಾಯಕನು ನಗರವನ್ನು ನೋಡಲು ಸರ್ವನಗರವು ಪೂರ್ವ ವೃತ್ತದಂತೆ ಸುಂದರವಾಗಿ ಕಂಗೊಳಿಸ ಹತ್ತಿತು. ಈ ಚಮತ್ಕಾರ ಕಂಡು ಸರ್ವಲೋಕ ವಿನಾಯಕನ ಸ್ತುತಿ ಮಾಡಹತ್ತಿತು.